ರಾಜ್ಯಾಧ್ಯಕ್ಷ ಪಟ್ಟದಿಂದ ಇಳಿತಾರ ಅಣ್ಣಾಮಲೈ ಅನ್ನುವಂತ ಪ್ರಶ್ನೆ ಇದೆ. ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷ. ಅಣ್ಣಾಮಲೈ ಅವರನ್ನ ಕೆಳಗಿಳಿಸಲಾಗುತ್ತಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ? ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅದರ ತಲೆದಂಡದ ಭಾಗವಾಗಿ ಅಣ್ಣಾಮಲೈ ಅವರನ್ನ ಕೆಳಗಿಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಇವರು ಹಾಕೊಂಡಿದ್ದಂಥ ಪ್ಲಾನ್ ಎಲ್ಲ ಕಂಪ್ಲೀಟ್ಲಿ ಉಲ್ಟಾ ಪಲ್ಟಾ ಆಯಿತು. ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಒಂದು ಸ್ಥಾನವನ್ನ ಗೆಲ್ಲಿಲ್ಲ. ಎಐಎಡಿಎಂಕೆ ಜೊತೆನಾದ್ರೂ ಮೈತ್ರಿಯನ್ನ ಮಾಡಿಕೊಂಡಿದ್ರೆ ಒಂದು 2-3 ಸ್ಥಾನವನ್ನಾದ್ರೂ ಗೆಲ್ಲಬಹುದಾಗಿತ್ತು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಹೈಕಮಾಂಡ್. ಪ್ರಮುಖವಾಗಿ ಅಣ್ಣಾಮಲೈ ಅವರ ನಡೆನೆ ಅಲ್ಲಿರುವಂಥ ಸ್ವಪಕ್ಷೀಯರ ವಿರೋಧಕ್ಕೂ ಕೂಡ ಕಾರಣವಾಗಿದೆ, ಮತ್ತೆ ಎಐಎಡಿಎಂಕೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಣ್ಣಾಮಲೈಗೆ ಕೋಕ್ ಕೊಡ್ಲಾಗುತ್ತಾ? ಜಾತಿ ಲೆಕ್ಕಾಚಾರದ ಆಧಾರನೂ ಕೂಡ ಇಲ್ಲಿ ಇರುವಂಥದ್ದು. ವರಿಷ್ಠರ ಭೇಟಿ ವೇಳೆ ಅಣ್ಣಾಮಲೈಗೆ ಸೂಚನೆಯನ್ನ ಕೊಡ್ಲಾಗಿದೆಯಂತೆ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ. 2026ರಲ್ಲಿ ಎಲೆಕ್ಷನ್ ಇದೆ, ತಮಿಳುನಾಡಿನ ಎಲೆಕ್ಷನ್. ಈ ಬಾರಿ ತಮಿಳುನಾಡಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂಥದ್ದು ಎಲೆಕ್ಷನ್. ಬಿಕಾಸ್ ಒಂದ್ ಕಡೆ ಡಿಎಂಕೆ ಮೈತ್ರಿಕೂಟ, ಮತ್ತೊಂದ್ ಕಡೆ ಎಐಎಡಿಎಂಕೆ ಬಿಜೆಪಿ ಜೊತೆ ಏನಾದರೂ ಮೈತ್ರಿ ಮಾಡಿಕೊಂಡ್ರೆ ಅವರೊಂದು ಸ್ವಲ್ಪ ಪ್ರತಿರೋಧವನ್ನ ತೋರುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ವಿಜಯ್ ಅವರ ಒಂದು ಪಕ್ಷ ಇದೆಯಲ್ಲ, ಆ ಪಕ್ಷ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನ ಕೊಡ್ಬೋದು ಅಂತ. ಅವ್ರು ಏನಾದರೂ ಎಐಎಡಿಎಂಕೆ ಮತ್ತೆ ಬಿಜೆಪಿಯ ಮತಬುಟ್ಟಿಗೆ ಕೈ ಹಾಕ್ಬಿಟ್ರೆ ಡಿಎಂಕೆಗೆ ಪ್ರಬಲ ಒಂದು ಪೈಪೋಟಿ, ಅದರ ಜೊತೆಗೆ ಎಐಎಡಿಎಂಕೆ ಅವರೆಲ್ಲ ಸೀಟನ್ನ ಕಳ್ಕೊಳ್ತಾರೆ ಅನ್ನುವಂಥ ಲೆಕ್ಕಾಚಾರದ ಮಾತುಗಳಿದ್ದಾವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಮುಂದಿನ ವರ್ಷ ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ. ಈ ಸಂದರ್ಭದಲ್ಲಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಮೈತ್ರಿ ಮಾಡಿಕೊಳ್ಳದಂತ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿತ್ತು. ಈ ಸಂದರ್ಭದಲ್ಲಿ ಅಣ್ಣಾಮಲೈಯೇ ಅದಕ್ಕೆ ಒಂದು ಪ್ರಮುಖ ಕಾರಣಕರ್ತರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಈ ಕಾರಣಕ್ಕೋಸ್ಕರ ಎಐಎಡಿಎಂಕೆ ಜೊತೆ ಮತ್ತೆ ಮೈತ್ರಿಯನ್ನ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಒಂದು ಕಂಡೀಷನ್, ಷರತ್ತನ್ನ ವಿಧಿಸಿದ್ದಾರೆ ಎಐಎಡಿಎಂಕೆ ಅವರು. ಅದು ಅಣ್ಣಾಮಲೈ ಅವರನ್ನ ಕೆಳಗಿಳಿಸಿದ್ರೆ ಮಾತ್ರನೇ ಮುಂದಿನ ಮೈತ್ರಿಯ ಮಾತುಕತೆ ಅಂತ ಹೇಳಲಾಗ್ತಾ ಇದೆ ಅಂತೆ. ಸೊ ಅದರ ಭಾಗವಾಗಿ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ, ಎಷ್ಟು ಮಟ್ಟಿಗೆ ಈ ಮೈತ್ರಿಗೆ ಕಂಟಕ ಆಗಿದ್ದಾರೆ ಅಣ್ಣಾಮಲೈ? ಪೃಥ್ವಿ, ಖಂಡಿತವಾಗಿಯೂ ಕೂಡ ಇತ್ತೀಚೆಗೆ ಎಐಎಡಿಎಂಕೆಯ ಪ್ರಮುಖರಾಗಿರ್ತಕ್ಕಂಥವರು ಅಮಿತ್ ಶಾ ಅವರನ್ನ ಯಾವಾಗ ಭೇಟಿ ಮಾಡಿದ್ರು, ಆ ಭೇಟಿಯ ನಂತರದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುವಂಥದ್ದು. ಎಐಎಡಿಎಂಕೆ ಜೊತೆಗೆ ಬಿಜೆಪಿ ಮತ್ತೊಮ್ಮೆ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಈ ಒಂದು ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಸೋಲುಂಡಿರ್ತಕ್ಕಂಥ ಬಿಜೆಪಿ ಮತ್ತು ಎಐಎಡಿಎಂಕೆಗೆ ನೇರವಾಗಿರ್ತಕ್ಕಂಥ ಕಾರಣ ಗೊತ್ತಾಗಿದೆ. ಅಂದ್ರೆ ಮೈತ್ರಿಯನ್ನು ಕಳೆದುಕೊಂಡಿರ್ತಕ್ಕಂಥದ್ದೇ ಈ ಒಂದು ಸೋಲಿಗೆ ಕಾರಣ. ಡಿಎಂಕೆ ಹೆಚ್ಚಿನ ಸೀಟನ್ನು ಕಳಿಸೋದಕ್ಕೆ ನಾವು ಮೈತ್ರಿಯನ್ನು ಕಳೆದುಕೊಂಡಿರುವಂತದ್ದು ಕಾರಣ ಅನ್ನುವಂಥದ್ದನ್ನ ಎರಡು ಪಾರ್ಟಿಯೂ ಕೂಡ ತಿಳಿದುಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಮತ್ತೆ ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕೆ, ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಒಂದು ಮೈತ್ರಿ ಈ ಹಿಂದೆ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಮೈತ್ರಿ ಕಳೆದುಕೊಳ್ಳೋದಕ್ಕೆ ಕಾರಣ ಅಣ್ಣಾಮಲೈ ಆಗಿತ್ತು. ಅಣ್ಣಾಮಲೈ ಅವರು ಎಐಎಡಿಎಂಕೆಯ ನಾಯಕರ ಬಗ್ಗೆಯೂ ಕೂಡ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರು. ಜಯಲಲಿತಾ ಅವರ ವಿರುದ್ಧವೂ ಕೂಡ ಸಾಕಷ್ಟು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಇದೆಲ್ಲವೂ ಕೂಡ ಕಾರಣ ಆಗಿ ಎಐಎಡಿಎಂಕೆ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದಿತ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ ಎಐಎಡಿಎಂಕೆ ಮೈತ್ರಿಯನ್ನು ಮುಂದುವರಿಸೋದಕ್ಕೆ ಒಂದು ಕಂಡೀಷನ್ ಕೂಡ ಹಾಕಿತ್ತು. ನಾವು ಮತ್ತೆ ಬೇಕಿದ್ರೆ ಮೈತ್ರಿಯನ್ನು ಮುಂದುವರಿಸ್ತೇವೆ, ಆದರೆ ಅಣ್ಣಾಮಲೈ ಅವರು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು, ಇಲ್ಲದೆ ಹೋದ್ರೆ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನೀವು ಕೆಳಗಿಳಿಸಬೇಕು ಅನ್ನುವಂಥ ಕಂಡೀಷನ್ ಹಾಕಿತ್ತು. ಆದರೆ ಆ ಒಂದು ಕಂಡೀಷನ್ ಅನ್ನ ಅಮಿತ್ ಶಾ ಅವರು ಒಪ್ಪಿಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಮೈತ್ರಿ ಕಳೆದುಕೊಳ್ಳಬೇಕಾಯಿತು. ಮೈತ್ರಿ ನಂತರದಲ್ಲಿ ಚುನಾವಣೆಯನ್ನು ಎದುರಿಸಿ ಚುನಾವಣೆಯಲ್ಲಿ ಸೋಲುವಂತ ಒಂದು ಪರಿಸ್ಥಿತಿಯು ಕೂಡ ಎರಡು ಪಕ್ಷಕ್ಕೂ ಕೂಡ ಎದುರಾಗಿತ್ತು. ಆದರೆ ಈಗ ಮತ್ತೆ ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಕೂಡ ಮುಂದಿನ ಚುನಾವಣೆಯನ್ನು ಎದುರಿಸಬೇಕು ಅಂತಂದ್ರೆ ಮೈತ್ರಿಯನ್ನು ಮಾಡಿಕೊಳ್ಳುವಂಥದ್ದು ಅನಿವಾರ್ಯ ಅನ್ನುವಂಥದ್ದನ್ನ ಅಂದುಕೊಂಡಂತೆ ಕಾಣಿಸಿದೆ. ಹಾಗಾಗಿ ಈಗ ಮೈತ್ರಿಯ ಮಾತುಕತೆಗಳು ಕೂಡ ನಡೆದಿದೆ. ಈ ಒಂದು ಮೈತ್ರಿ ಮಾತುಕತೆಯ ವೇಳೆಯೂ ಕೂಡ ಅಣ್ಣಾಮಲೈ ಹೆಸರನ್ನ ಎಐಎಡಿಎಂಕೆ ನಾಯಕರು ಪ್ರಸ್ತಾಪಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಎಐಎಡಿಎಂಕೆಯ ವಿರುದ್ಧ ಅಣ್ಣಾಮಲೈ ಮಾತಾಡ್ತಿದ್ದಾರೆ. ಹಾಗಾಗಿ ಅವರ ಮಾತಿಗೆ ಕಡಿವಾಣ ಹಾಕಬೇಕು, ಇಲ್ಲದೆ ಹೋದ್ರೆ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಅಮಿತ್ ಶಾ ಅವರ ಮುಂದೆ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಯಿಂದ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಮುಂದಿನ 2026 ವಿಧಾನಸಭಾ ಚುನಾವಣೆ ವೇಳೆಗೆ ಎಐಎಡಿಎಂಕೆ ಮತ್ತು ಬಿಜೆಪಿ ಹೊಂದಾಣಿಕೆಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಮಾತ್ರ ಡಿಎಂಕೆಯನ್ನು ಎದುರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮನಗಂಡಂತೆ ಕಾಣಿರುವಂತಹ ಹಿನ್ನೆಲೆಯಲ್ಲಿ ಈಗ ಎಐಎಡಿಎಂಕೆ ಜೊತೆಗೆ ಮಾತುಕತೆಗಳು ಕೂಡ ಬಿಜೆಪಿಯಿಂದ ನಡೀತಾ ಇರುವಂಥದ್ದು. ಆದರೆ ಇದಕ್ಕೆ ಅಣ್ಣಾಮಲೈ ಅವರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿ ಹೊಂದಾಣಿಕೆಯನ್ನು
ಮಾಡಿಕೊಂಡ್ರೆ ಅದಕ್ಕೆ ಯಾವೆಲ್ಲ ರೀತಿಯಾಗಿ ಇವರು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ, ಜೊತೆಗೆ ಹೊಂದಾಣಿಕೆ ಮಾಡೋದಕ್ಕೆ ಎಲ್ಲಾದರೂ ಅಣ್ಣಾಮಲೈ ಅಡ್ಡಿ ಆಗ್ತಾರ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಇರುವಂಥದ್ದು. ಹಾಗಾಗಿ ಈ ಕುತೂಹಲ ಮೂಡಿಸಿರುವಂಥದ್ದು ಇಷ್ಟೇ, ಅಮಿತ್ ಶಾ ಅವರನ್ನ ಯಾವಾಗ AIADMKಯ ನಾಯಕರುಗಳು ಭೇಟಿ ಆದ್ರು, ಹಾಗಾಗಿ ಈ ಒಂದು ಭೇಟಿ ಸಹಜವಾಗಿ ಕುತೂಹಲ ಮೂಡಿಸಿದೆ. ಅಣ್ಣಾಮಲೈ 2024 ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ DMK ವಿರುದ್ಧ ವಾಗ್ದಾಳಿ ಮಾಡೋದರ ಜೊತೆಗೆ AIADMK ಅನ್ನ ಕೂಡ ಟಾರ್ಗೆಟ್ ಮಾಡಿದ್ರು ಅಣ್ಣಾಮಲೈ ಅವರು. ಈಗ ಹೊಂದಾಣಿಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಮಾತಿಗೆ ನಿಲ್ಬೇಕಾಗತ್ತೆ, ಅದು ಸರಿಯಾಗೋದಿಲ್ಲ. ಅಣ್ಣಾಮಲೈ ನಮ್ಮನ್ನ ಅಷ್ಟೆಲ್ಲ ಟಾರ್ಗೆಟ್ ಮಾಡಿದ್ರು, ಅವ್ರನ್ನ ನಾವು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಮೈತ್ರಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅನ್ನುವಂಥ ಕಂಡೀಷನ್ ಕೂಡ ಪ್ರಮುಖವಾಗಿದೆ ಅಂತ ಹೇಳಲಾಗ್ತದೆ. ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.